ಈ ಪ್ರಕರಣದಲ್ಲಿ ಎಲ್ಲರೂ ಕೂಡ ಹುಬ್ಬೇರಿಸಿ ತಿರುಗಿ ನೋಡಿದ್ದು ಅವರಿಗೆ ಪಾಸ್ ಇಶ್ಯೂ ಮಾಡಿದ್ರಲ್ಲ, ಪ್ರತಾಪ್ ಸಿಂಹ ಅಂತ ಹೆಸರಿತ್ತಲ್ಲ ಆ ಕಚೇರಿ ಕಡೆ. ಮೈಸೂರಿನ ಅವರ ಕಚೇರಿ ಕಾಂಗ್ರೆಸ್ಸಿಗರು ಆಕ್ರೋಶಭರಿತರಾಗಿ ನುಗ್ಗಿದ್ರು, ಪ್ರೊಟೆಸ್ಟ್ ಮಾಡಿದ್ರು. ಇವತ್ತು ಕೆಲವೇ ಹೊತ್ತಿನ ಮುಂಚೆ ಅಲ್ಲಿ ಏನಾಯ್ತು ಅಂತ ತೋರಿಸ್ತೀನಿ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಪ್ರತಾಪ್ ಸಿಂಹ ಅವರಿಗೆ ಅವರ ಬೆಂಬಲಿಗರು ಸಾಥ್ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವ್ರ ಜೊತೆ ನಾವಿದ್ದೀವಿ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ರು. ಮೈಸೂರಿನ ಕಚೇರಿ ಹತ್ರ ಏನಾಯ್ತು ತೋರಿಸ್ತೀನಿ. ಬ್ರೇಕಿಂಗ್ ನ್ಯೂಸ್. ಮೈಸೂರಿನ ಕಚೇರಿ ಮುಂಭಾಗ ಕಾರ್ಯಕರ್ತರು ಘೋಷಣೆ ಕೂಗ್ತಿದ್ದಾರೆ. ರಾಷ್ಟ್ರೀಯವಾದಿ ಪ್ರತಾಪ್ ಸಿಂಹ ಜೊತೆಗೆ ನಾವಿದ್ದೀವಿ, ಹಿಂದೂ ಹುಲಿ ಪ್ರತಾಪ್ ಸಿಂಹ ಅಂತ ಬೆಂಬಲಿಗರು ಘೋಷಣೆ ಮಾಡ್ತಿದ್ದಾರೆ. ಪ್ರತಾಪ್ ಸಿಂಹ ಅವರ ಭಾವಚಿತ್ರದ ಮುಖವಾಡ ಹಾಕೊಂಡು ಘೋಷಣೆ ಕೂಗ್ತಿದ್ದಾರೆ. ಅದರ ದೃಶ್ಯ ತೋರಿಸ್ತಾ ಇದ್ದೀನಿ. ಲೆಟ್ಸ್ ಹ್ಯಾವ್ ಎ ಲುಕ್. ಸರ್, ಸಂಸತ್ ಮೇಲೆ ಏನ್ ನಡೆದಂತ ಘಟನೆಯನ್ನ ಇಡೀ ದೇಶದ ಭಾರತೀಯರೆಲ್ಲರೂ ಸಹ ಖಂಡಿಸ್ತೀವಿ. ಅದೇ ರೀತಿ ನಾವು ಮೈಸೂರಿಗರಾಗಿಯೂ ಸಹ ನಾವು ಖಂಡಿಸುವಂತ ವಿಚಾರದಲ್ಲಿ ನಾವು ಯಾವತ್ತೂ ಮುಂದೆ ಇದ್ದೀವಿ. ಆದರೆ ಎಲ್ಲೋ ಒಂದ್ ಕಡೆ ಯಾವಾಗಲೂ ಜನಸ್ನೇಹಿಯಾಗಿ ಜನರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮತ್ತು ತಮ್ಮ ಕಚೇರಿಗೆ ಬಂದಂತ ಪ್ರತಿಯೊಬ್ಬರೂ ಅವರು ತನ್ನ ಮತದಾರರಲ್ವಾ ಅಂತ ಯಾವುದೇ ತರದ ಭೇದ ಭಾವ ಇಲ್ಲದೆ ನಿರಂತರವಾಗಿ ಸ್ಪಂದಿಸುವಂತ ಪ್ರತಾಪ್ ಸಿಂಹ ಅವ್ರನ್ನ ಟಾರ್ಗೆಟ್ ಮಾಡುವಂತ ವಿಚಾರದಲ್ಲಿ ಏನು ಮೈಸೂರಿನಲ್ಲಿ ನಡೀತಾ ಇದೆ, ಕೆಲವೊಂದು ದುಷ್ಟ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.